ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ಡಿಸೈನ್ ಮಾಡೋಕ್ಕೆ ನಾನಿಲ್ಲಿ 6 ದಾರ ತೊಗೊಂಡಿದ್ದೀನಿ, ಹಾಗೆ ನೀಡಲ್ ನಂಬರ್ 10. ಫಸ್ಟಿಗೆ ಸ್ಯಾರಿಗೆ ನಾನು ಇದನ್ನ ನಾಟ್ ಹಾಕ್ಕೊತಾ ಇದ್ದೀನಿ. ಆ್ಯಸ್ ಯೂಶುವಲ್ ನಾನು ಹೇಳೋ ಥರ ಯಾವಾಗ್ಲೂ 2 to 3 ಟೈಮ್ಸ್ ನಾಟ್ ಹಾಕ್ಕೊಂಡ್ರೆ ಇದು ತುಂಬ ಸೆಕ್ಯೂರ್ಡ್ ಆಗಿರುತ್ತೆ. ನೋಡಿ, ಈ ಥರ ನಾಟ್ ಹಾಕ್ಕೊಬೇಕು ಫಸ್ಟು. ಬೇಕಂದರೆ ನೀವು ಹಾಗೆ ಕೂಡ ಥ್ರೆಡ್ನ ನಾಟ್ ಹಾಕಿ ಸ್ಟಾರ್ಟ್ ಮಾಡ್ಬೋದು, ಅಷ್ಟು ಸೆಕ್ಯೂರ್ಡ್ ಆಗಿರಲ್ಲ. ಸೊ ಹಾಗಾಗಿ ನಾನು ಇದನ್ನ ಸ್ಯಾರಿಗೆ ನಾಟ್ ಹಾಕಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾಟ್ ಹಾಕಿ ಆದಮೇಲೆ ನಾಟ್ ಹಾಕಿರೋ ಪಕ್ಕಕ್ಕೆ ನಾನೊಂದು ಸಿಂಗಲ್ ಕ್ರೋಶನ ಮಾಡ್ಕೊತೀನಿ. ಸಿಂಗಲ್ ಕ್ರೋಶ ಮಾಡ್ಕೊಂಡು ಇಲ್ಲಿ ಆಮೇಲೆ 2 ಚೈನ್ ತೊಗೊಬೇಕು. 2 ಚೈನ್ ತೊಗೊಂಡು ಮತ್ತೆ 2 ಚೈನ್ ಸ್ಟ್ರೈಟ್ ನೋಡಿಕೊಂಡು ಸ್ಯಾರಿಗೆ ಲಾಕ್ ಮಾಡಬೇಕು. ಮತ್ತೆ 2 ಚೈನ್ ಮತ್ತೆ ಸ್ಯಾರಿಗೆ ಸ್ಟ್ರೈಟ್ ಇಟ್ಕೊಂಡು ಲಾಕ್ ಮಾಡಬೇಕು. ಮತ್ತು 2 ಚೈನ್ ಮತ್ತು ಸ್ಟ್ರೈಟ್ ಇಟ್ಕೊಂಡು ಸ್ಯಾರಿಗೆ ಲಾಕ್ ಮಾಡಬೇಕು. ಮತ್ತು 2 ಚೈನ್ ಮತ್ತು ಸ್ಟ್ರೈಟ್ ಇಟ್ಕೊಂಡು ಲಾಕ್ ಮಾಡಬೇಕು. ಸೊ ನೋಡಿ, ಇದೇ ಥರ ನಾವು ಫುಲ್ ಸ್ಯಾರಿಗೆ ಕಂಟಿನ್ಯೂ ಮಾಡ್ಕೊಬೇಕು. ಅಂದರೆ 2 ಚೈನ್ ಹಾಕ್ಕೊಬೇಕು, ಲಾಕ್ ಮಾಡಬೇಕು, 2 ಚೈನ್ ಹಾಕ್ಕೊಬೇಕು, ಲಾಕ್ ಮಾಡಬೇಕು. ಸೊ ಇದು ಫಸ್ಟ್ ಸ್ಟೆಪ್ಪು ಈ ಡಿಸೈನ್ಗೆ. ಸೊ ಫುಲ್ ಸ್ಯಾರಿಗೆ ನಾವು ಈ ಥರ ಕಂಟಿನ್ಯೂ ಮಾಡಿಕೊಂಡ್ರೆ ಫಸ್ಟ್ ಸ್ಟೆಪ್ಪು ಫುಲ್ ಕಂಪ್ಲೀಟ್ ಆಗುತ್ತೆ. ಸೊ ಈ ಥರ ಫುಲ್ ಕಂಪ್ಲೀಟ್ ಮಾಡ್ಕೊಬೇಕು. ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಸೇಮ್ ಕಲರ್ ಥ್ರೆಡ್ನ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿಕೊಂಡು ಫಸ್ಟಿಗೆ ನಾನು ಒಂದು ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡು ನೋಡಿ 2 ಚೈನ್ ಇದೆಯಲ್ಲ, ಫಸ್ಟು 2 ಚೈನ್ ಗ್ಯಾಪಿಗೆ ನಾನೊಂದು ಸಿಂಗಲ್ ಕ್ರೋಶನ ಮಾಡ್ಕೊಬೇಕು. ಸಿಂಗಲ್ ಕ್ರೋಶ ಆದಮೇಲೆ ದಾರಾನ ಮೇಲೆ ಎಳೆದು ಒಂದು ಬಿಗ್ ಸೈಜ್ದು ರೌಂಡ್ ಪ್ಲೇನ್ ಬೀಡನ್ನ ಆ್ಯಡ್ ಮಾಡಬೇಕು. ಸೊ ನೋಡಿ, ಈ ಥರ ಆ್ಯಡ್ ಮಾಡಿ ಆದಮೇಲೆ ಫಸ್ಟು ಬೀಡನ್ನ ಲಾಕ್ ಮಾಡಬೇಕು. ಬೀಡನ್ನ ಲಾಕ್ ಮಾಡಿ ಆದಮೇಲೆ ಅಲ್ಲಿ ಥರ್ಡ್ 2 ಚೈನ್ ಗ್ಯಾಪಿಗೆ ನಾನು ಇದನ್ನ ಲಾಕ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ಒನ್ನಾಗ ಹಾಗೆ ಬಿಟ್ಬಿಟ್ಟು ಥರ್ಡ್ ಒನ್ಗೆ ಮಾಡಿದ್ದೀನಿ. ಸೊ ಇಲ್ಲಿಂದ ಮತ್ತೆ 2 ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಚೈನ್ ಗ್ಯಾಪಿಗೆ ನಾನು ಮತ್ತೆ ಇದನ್ನ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಇಲ್ಲಿಂದ 3 ಚೈನ್ ತೊಗೊಬೇಕು. 3 ಚೈನ್ ತೊಗೊಂಡಾದ್ಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಇಲ್ಲಿ 3 ಚೈನ್ ಮತ್ತು ಫಸ್ಟ್ ಬೇಸ್ ಲೈನ್ ಗ್ಯಾಪ್ ಇದೆ ಅಲ್ಲ, ಅಲ್ಲಿಗೆ ನಾನು ಹೋಗಿ ನೀಡಲ್ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಡು ಬಂದರೆ 3 ಆಗುತ್ತೆ. 2ರಲ್ಲಿ 1, 2ರಲ್ಲಿ 1, ಮತ್ತು 3 ಚೈನ್ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡ್ರೆ ಇಲ್ಲಿ ಫಸ್ಟು ಲೂಪ್ ಥರ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ನೀಡಲ್ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಬೇಕು. ಸೊ 3 ಆಗುತ್ತೆ, ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1. ಸೊ ಮತ್ತೆ 3 ಚೈನ್ ಮತ್ತು ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು ಸೆಕೆಂಡ್ ಲೂಪ್ ಒಳಗಡೆ ಹೋಗಿ ನೀಡಲಕ್ಕೆ ದಾರ ಎಳ್ಕೊಬೇಕು. ಸೊ ಮತ್ತು 3ರಲ್ಲಿ 2ರಲ್ಲಿ 1 ಮಾಡಬೇಕು, ಮತ್ತು 2ರಲ್ಲಿ 1. ಸೊ ಅಂದರೆ ಇಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀವಿ. ಸೊ ಮತ್ತೆ 3 ಚೈನ್ ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು ಥರ್ಡ್ ಲೂಪ್ ಒಳಗಡೆ ಮತ್ತು ಡಬಲ್ ಕ್ರೋಶೆಟ್ ಮಾಡ್ಕೊಬೇಕು. ಸೊ ಮತ್ತು ನೀಡಲ್ ಮೇಲೆ 3 ದಾರ ಆಗಿರುತ್ತೆ. ಸೊ ಅದು 2ರಲ್ಲಿ 1 ಮಾಡಿ ಮತ್ತೆ 2ರಲ್ಲಿ 1 ಮಾಡಬೇಕು. ಮತ್ತು 3 ಚೈನ್ ತೊಗೊಬೇಕು, ಮತ್ತು ನೀಡಲ್ ಮೇಲೆ ತೊಗೊಂಡು ಮತ್ತೆ ಇವಾಗ ಫೋರ್ತ್ ಲೂಪ್ ಒಳಗಡೆ ಹೋಗಿ ದಾರಾನ ಎಳ್ಕೊಂಬರಬೇಕು. ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1, ಮತ್ತು 3 ಚೈನ್ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಫಿಫ್ತ್ ಲೂಪ್ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರಾನ ಎಳ್ಕೊಬೇಕು. ಮತ್ತು 3ರಲ್ಲಿ 2ರಲ್ಲಿ 1 ಮಾಡಬೇಕು ಥ್ರೆಡ್ನ, ಮತ್ತು 2ರಲ್ಲಿ 1 ಮಾಡಬೇಕು. ಮತ್ತು 3 ಚೈನ್ ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು ನೆಕ್ಸ್ಟು 6 ಲೂಪ್ ಒಳಗಡೆ ಹೋಗ್ಬಿಟ್ಟು ದಾರಾನ ಎಳ್ಕೊಂಡು ಬಂದರೆ 3 ಆಗುತ್ತೆ. ಸೊ ಮತ್ತು ಅದು 2ರಲ್ಲಿ 1, 2ರಲ್ಲಿ 1. ಸೊ ಇವಾಗ ನಾನಿಲ್ಲಿ ಟೋಟಲ್ 7 ಲೂಪ್ ಮಾಡ್ಕೊಂಡಿದ್ದೀನಿ. 7 ಲೂಪ್ ಆದಮೇಲೆ ಇಲ್ಲಿ ನಾನು ಚೈನ್ ಹಾಕ್ಕೊಂಡಿದ್ದೆ ಅಲ್ಲ, ಆ ಚೈನಿಂದ ಕೌಂಟ್ ಮಾಡಿಕೊಂಡು 5th ಚೈನ್ಗೆ ನಾನು ಇದನ್ನ ಲಾಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅದು ಆರ್ಚ್ ಚೆನ್ನಾಗಿ ಬರಬೇಕಂದ್ಬಿಟ್ಟು 5th ಚೈನ್ ಗ್ಯಾಪಿಗೆ ನಾನು ಇದನ್ನ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಪಕ್ಕದ ನೆಕ್ಸ್ಟು
ಚೈನ್ ಗ್ಯಾಪಲ್ಲಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊತೀನಿ. ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬಿಗ್ ಸೈಜು ರೌಂಡ್ ಪ್ಲೇನ್ ಬೀಡನ್ನ ಆ್ಯಡ್ ಮಾಡ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಮತ್ತು ನೆಕ್ಸ್ಟು ಚೈನ್ ಗ್ಯಾಪಿಗೆ ಅದನ್ನ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 2 ಚೈನ್ ಮತ್ತು ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಮತ್ತೆ ಲಾಕ್. ನೋಡಿ ಈ ಥರ ಬರಬೇಕು. ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡ್ರೆ ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಮಾಡೋಕ್ಕೆ ನಾನು ಪಲ್ಲು ಕಲರ್ದು ಥ್ರೆಡ್ ತೊಗೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತೀನಿ. ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡು ನೋಡಿ ಬೀಡ್ ರೈಟ್ ಸೈಡಲ್ಲಿ ಏನು ಗ್ಯಾಪ್ ಇದೆ ಅಲ್ಲಿಗೆ ನಾನು ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತೀನಿ. ಇಲ್ಲಿ ಗ್ಯಾಪ್ ಇರೋ ಹತ್ರ ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ಕೊಬೇಕು. ಮತ್ತು ಬೀಡ್ ಕೆಳಗಡೆ ನಮಗೆ ಕುಚ್ಚು ಬರುತ್ತೆ, ಅಲ್ಲಿಗೆ ನಾನು ಕುಚ್ಚಿಗೋಸ್ಕರ ನಾನಿಲ್ಲಿ 5 ಚೈನ್ನ ತೊಗೊತಾ ಇದ್ದೀನಿ. 5 ಚೈನ್ನ ತೊಗೊಂಡ್ಬಿಟ್ಟು ನೆಕ್ಸ್ಟು ಬೀಡ್ ಲೆಫ್ಟಿಗೆ ನೋಡಿ, ಬೀಡ್ ಲೆಫ್ಟಿಗೆ ಗ್ಯಾಪ್ ಇದೆ ಅಲ್ಲ, ಅಲ್ಲಿಗೆ ನಾನು ಇದನ್ನ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಆದಮೇಲೆ ಇಲ್ಲಿ 2 ಚೈನ್ ಹಾಕ್ಕೊಂಡಿದ್ವಿಲ್ಲ, ಆ ಗ್ಯಾಪಿಗೆ ಮತ್ತೆ ಒಂದು ಸಿಂಗಲ್ ಕ್ರೋಶ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಬೇಕು. ಇಲ್ಲಿ ಫಸ್ಟು ಲೂಪ್ ಇದೆ ನೋಡಿ, ಫಸ್ಟು ಲೂಪ್ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರ ಎಳ್ಕೊಂಡು ಬಂದರೆ 3 ಆಗುತ್ತೆ. ಮತ್ತು 2 ಸೇರಿಸಿ ಒಟ್ಟಿಗೆ ಹಾಕೊತೀನಿ, ಅಂದರೆ ಅದು ಟ್ರಿಬಲ್ ಕ್ರೋಶೆಟ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ತಗೊಂಡು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ಮಾಲ್ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಇಲ್ಲಿ ನೋಡಿ ಈ ಗ್ಯಾಪಲ್ಲಿ ಮತ್ತೆ ನಾನು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊತಿದ್ದೀನಿ. ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಒಂದು ಇಲ್ಲಿ ನೋಡಿ ಅದೇ ಗ್ಯಾಪಿಗೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ, ಸೇಮ್ ಗ್ಯಾಪಲ್ಲಿ ಒಂದು ಸಲ ಹಾಫ್ ಡಬಲ್ ಕ್ರೋಶೆ, ಒಂದು ಸಲ ಸಿಂಗಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಲೂಪಿಗೆ ಮತ್ತೆ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಬೇಕು. ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಒಂದು ಸಿಂಗಲ್ ಕ್ರೋಶೆ ಮತ್ತು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿದ್ಮೇಲೆ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆ ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ಈ ಹಾಫ್ ಡಬಲ್ ಕ್ರೋಶೆಗೆ ಮತ್ತೊಂದು ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಅದೇ ಗ್ಯಾಪಿಗೆ ಮತ್ತೆ ಇನ್ನೊಂದು ಸಲ ಸಿಂಗಲ್ ಕ್ರೋಶೆನ ಮಾಡಬೇಕು. ಇದೇ ಥರ ನಾವು ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ಕೊಬೇಕು. ನಮಗೆ ಈ ಆರ್ಚಲ್ಲಿ ನಾವು 7 ಮಾಡ್ಕೊಂಡಿದ್ವಿ ಅಲ್ಲ ಫಸ್ಟ್ ಸ್ಟೆಪ್ಪಲ್ಲಿ, ಸೊ 7 ಲೂಪು, ಆ 7 ಲೂಪ್ಗೆ ಇಲ್ಲಿ ನಾವು ಮತ್ತೆ ನಮಗೆ 7 ಬೀಡ್ ಬರುತ್ತೆ. ಸೊ ಇದೇ ಥರ ಡಿಸೈನ್ನ 7 ಲೂಪ್ಗೂ ಕಂಟಿನ್ಯೂ ಮಾಡಿಕೊಂಡ್ರೆ ಒಂದು ಆರ್ಚ್ ಕಂಪ್ಲೀಟ್ ಆಗುತ್ತೆ. ಸೊ ಇದೇ ಥರ ನಾವು ಫುಲ್ ಸ್ಯಾರಿನ ಕೂಡ ಕಂಟಿನ್ಯೂ ಮಾಡ್ಕೊಬೇಕು. ಈ ಡಿಸೈನ್ ತುಂಬ ಈಸಿಯಾಗಿದೆ ಮತ್ತು ತುಂಬ ಡಿಫ್ರೆಂಟ್ ಆಗಿದೆ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೆ ಕೂಡ ಇಷ್ಟ ಆದರೆ ಈ ವಿಡಿಯೋ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ನಂದು ಡಿಸೈನ್ ಕಂಪ್ಲೀಟ್ ಆಗೋಕ್ಕೆ ಬಂತು. ಫಸ್ಟ್ ಸ್ಟೆಪ್ಪಲ್ಲಿ ನಾನು ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೆ, ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಹಾಫ್ ಡಬಲ್ ಕ್ರೋಶೆಟ್ನ ಮಾಡಿಕೊಂಡು ಡಿಸೈನ್ನ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋನ ಡೀಟೇಲಾಗಿ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗುತ್ತೆ. ಅರ್ಧ ನೋಡಿದ್ರೆ ಅರ್ಥ ಆಗಲ್ಲ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಸೊ ಈ ಆರ್ಚ್ ಕಂಪ್ಲೀಟ್ ಆಗ್ತಾ ಇದೆ ಇವಾಗ. ಆರ್ಚ್ ಕಂಪ್ಲೀಟ್ ಆಗಿದೆ. ಸೊ ಆರ್ಚ್ ಕಂಪ್ಲೀಟ್ ಆದಮೇಲೆ ನೋಡಿ ಇಲ್ಲಿ ಬೀಡ್ ಲೆಫ್ಟಿಗೆ ಮತ್ತೆ ನಾನು ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಂಡು ಬೀಡ್ ಕೆಳಗಡೆ ಕುಚ್ಚು ಬರುತ್ತೆ. ಸೊ ಆ ಕುಚ್ಚಕ್ಕೋಸ್ಕರ ನಾನಿಲ್ಲಿ 5 ಚೈನ್ ತೊಗೊತೀನಿ. 5 ಚೈನ್ ತೊಗೊಂಡು ಮತ್ತೆ ಬೀಡ್ ನೆಕ್ಸ್ಟಿಗೆ ನಾನು ಇದನ್ನ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತು ಈ 2 ಚೈನ್ ಗ್ಯಾಪಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ. ಸೊ ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇವಾಗ ನೋಡಿ ನಂದು ಸ್ಯಾರಿ ಕಂಪ್ಲೀಟ್ ಆಗಿದೆ. ಇಲ್ಲಿ ಗ್ಯಾಪ್ ಏನಿದೆ ಇಲ್ಲಿ ಅಂದರೆ ಬಿಗ್ ಸೈಜ್ ಬೀಡ್ ಹಾಕಿದ್ದೆ ಅಲ್ಲ, ಅಲ್ಲಿ ಚೈನ್ ಹಾಕ್ಕೊಂಡಿದ್ದೆ ಅಲ್ಲ 5 ಚೈನು, ಸೊ ಆ ಗ್ಯಾಪ್ ಕೆಳಗಡೆ ಕುಚ್ಚು ಬರುತ್ತೆ. ನಾನು ನಿಮಗೆ ಕಟ್ಟಿ ಕೂಡ ನಾನು ನಿಮಗೆ ವಿಡಿಯೋನ ತೋರಿಸ್ತೀನಿ ನೋಡಿ.
ಸೊ ಇದು ಬಂದು ಇವಾಗ ಸ್ಯಾರಿದು ಫೈನಲ್ ಲುಕ್. ಕುಚ್ಚು ಕಟ್ಟಿದ್ದೀನಿ ನಾನು, ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ವಿಡಿಯೋ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಆಲ್.